ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ಗೌರಿ ಹಬ್ಬದ ಮಿನಿ ಬ್ಲಾಗ್. ನಾನು ಸಾಯಂಕಾಲ ಮೇಲೆ ಬ್ಲಾಗ್ನ ಶುರು ಮಾಡಿಕೊಂಡೆ. ಗೌರಿ ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಗಣೇಶನ್ನ ಕೂರಿಸ್ತಾರೆ. ಆದರೆ ನಮ್ಮ ಮನೇಲಿ ಕಾಳಿಕಾದೇವಿ ಪೂಜೆ ಮಾಡಿ ನಮ್ಮ ಮನೇಲಿರೋ ಟೂಲ್ಸ್ ಎಲ್ಲ ಇಟ್ಟು ತುಂಬ ಗ್ರ್ಯಾಂಡಾಗೆ ಪೂಜೆ ಮಾಡ್ತಿದ್ರು. ನಮ್ಮ ಮನೆಯವ್ರಿಗೆ ಈ ಹಬ್ಬ ಅಂದರೆ ತುಂಬಾ ಇಷ್ಟ. ಆದರೆ ಈ ವರ್ಷ ಸ್ವಲ್ಪ ಟೂಲ್ಸ್ ಇಟ್ಟು ಸಿಂಪಲಾಗಿ ಪೂಜೆ ಮಾಡ್ಕೊಂಡ್ವಿ. ನಾವು ತಿಂತಿರೋ ಅನ್ನ, ನಾವು ನಿಂತಿರೋ ಈ ಜಾಗ ಈ ದೇವ್ರು ಕೊಟ್ಟ ಭಿಕ್ಷೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ ವರ್ಷಕ್ಕೆ ಈ 3 ದಿನಗಳು ಮಾತ್ರ ಈ ಟೂಲ್ಸ್ಗಳಿಗೆ ರೆಸ್ಟ್ ಸಿಕ್ತಿತ್ತು. ಈ 3 ದಿನಗಳ ಕಾಲ ಬಗೆ ಬಗೆಯ ಅಡಿಗೆಗಳನ್ನ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತೀವಿ. ಮನೆಯವ್ರಿಗಂತೂ ಈ ಹಬ್ಬ ಅಂದರೆ ತುಂಬಾನೇ ಇಷ್ಟ. ಅವ್ರ ಜೊತೆ ಕೆಲಸ ಮಾಡ್ತಿರೋ ಹುಡುಗರುಗಳಿಗೆ ಈ ಟೈಮಲ್ಲಿ ಏನೇನು ಕೊಡಬೇಕು ಎಲ್ಲ ಕೊಟ್ಟು ಫ್ರೆಂಡ್ ಥರ ನೋಡ್ಕೊತಿದ್ರು. ನಾನೇ ತುಂಬ ಜನ ಕೆಲಸ ಕೊಡ್ತೀನಿ, ನಾನು ಓನರ್ ಆಗಿರಬೇಕು ಅಂತ ಅವ್ರು ಯಾವತ್ತೂ ಅಂತಿರಲಿಲ್ಲ. ಅವರು ತುಂಬ ಶ್ರಮಜೀವಿ. ಕೆಲಸದವ್ರ ಜೊತೆ ಸೇರಿಕೊಂಡು ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಹಾಗೆ ಈ ದೀಪ ಹೇಗೆ ತನ್ನನ್ನೇ ಸುಟ್ಕೊಂಡು ಸುತ್ತ ಬೆಳಕು ಕೊಡುತ್ತೋ ಹಾಗೆ ಅವರು ತುಂಬ ಕಷ್ಟಪಟ್ಟು ಇವತ್ತು ನಮ್ಮನ್ನ ತುಂಬ ಚೆನ್ನಾಗಿಟ್ಟಿದ್ದಾರೆ. ಹಾಗೆ ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನೋಡಿರಿ, ಹರಸಿ ಅವಳ ಹಾಡಿರಿ, ಸುಖದಿ ಬಾಳಲೆಂದು, ನಗುತ್ತ ಬಾಳಲೆಂದು, ಸುಖದಿ ಬಾಳಲೆಂದು, ನಗುತ್ತ ಬಾಳಲೆಂದು.